ನುಲಿಸಿರಿ ಪಂಡಿತ ಅಂಬಯ್ಯನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವರ್ಷದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬೆಳೆ ಹಾನಿಯಾದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಮ್ಯಾಗ್ನೆಟ್ ಶಾಲೆ ವಿಲೀನ ಕೈಬಿಡಲು ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. 8 ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೊಳಿಸದಿದ್ದಲ್ಲಿ ಜೆಡಿಎಸ್ ಪ್ರತಿಭಟನೆ. ಸಣ್ಣ ನರಸಿಂಹ ನಾಯಕ್. ಕ್ರೈಸ್ತವರಪೇಟೆ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಗ್ನಿಗುಂಡ ಪ್ರವೇಶ, ಶಸ್ತ್ರಧಾರಣೆ. ತುಂಗಭದ್ರಾ ನೀರಾವರಿ ಇಲಾಖೆ ಕಾರ್ಮಿಕರಿಗೆ ವೇತನ ಪಾವತಿಗೆ ಆಗ್ರಹಿಸಿ ಎಐಸಿಸಿಟಿಯು ಮನವಿ. ಮತ್ತು ಈಶ್ವರ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಜರುಗಿದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ. ಹತ್ತಿ, ಮೆಣಸಿನಕಾಯಿ, ಭತ್ತ ಸೇರಿದಂತೆ ಇತರ ಬೆಳೆಗಳು ಮಳೆಯಿಂದ ಹಾನಿಗೊಳಗಾಗಿದ್ದು ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಪರಿಹಾರ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಹತ್ತಿ ಬೆಳೆ ವ್ಯಾಪಕವಾಗಿ ಹೆಚ್ಚಾಗಿದೆ. ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬರುತ್ತಿದೆ. ಪ್ರತಿ ಕ್ವಿಂಟಲ್ಗೆ ಈಗ ರೂಪಾಯಿ 6,500ರಿಂದ 7,000 ವರೆಗೆ ಮಾತ್ರ ದರ ಸಿಗುತ್ತಿದೆ. ಕೇಂದ್ರ ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆ 8,110 ರೂಪಾಯಿ ಇದ್ದರೂ ಖರೀದಿ ಕೇಂದ್ರಗಳಲ್ಲಿ ಅಧಿಕಾರಿಗಳ ಭಾರಿ ಭ್ರಷ್ಟಾಚಾರದ ಪರಿಣಾಮವಾಗಿ ರೈತರಿಗೆ ದರ ಲಭಿಸುತ್ತಿಲ್ಲ ಎಂದು ಸಂಘದ ಮುಖಂಡರು ಆರೋಪಿಸಿದರು. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಹತ್ತಿ, ಭತ್ತ, ಮೆಣಸಿನಕಾಯಿ, ಜೋಳ, ತೊಗರಿ, ಈರುಳ್ಳಿ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬಿತ್ತಿದ್ದಾರೆ. ಆದರೆ ಅತಿಯಾದ ಮಳೆಯಿಂದಾಗಿ ಅತಿವೃಷ್ಟಿ ಸಂಭವಿಸಿ ರೈತರ ಬೆಳೆಗಳಿಗೆ ಭಾರಿ ನಷ್ಟವಾಗಿದೆ. ಈ ಕುರಿತು ರೈತ ಸಂಘ ಸರ್ಕಾರದ ಗಮನಕ್ಕೆ ತಂದಿದ್ದು, ಮುಖ್ಯಮಂತ್ರಿಗಳು ಸ್ವತಃ ವೈಮಾನಿಕ ಸಮೀಕ್ಷೆ ನಡೆಸಿ ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಪರಿಹಾರ ಮೊತ್ತವನ್ನು ಘೋಷಿಸಿದ್ದಾರೆ. ಆದಾಗ್ಯೂ ಜಿಲ್ಲೆಯ ಯಾವುದೇ ರೈತರಿಗೆ ಖಾತೆಗೆ ಇದುವರೆಗೂ ಅತಿವೃಷ್ಟ ಪರಿಹಾರ ಹಣ ಜಮಾ ಆಗಿಲ್ಲ. ರೈತರ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವಂತೆ ಒತ್ತಾಯಿಸಿದರು. ಹತ್ತಿ ಖರೀದಿಗಾಗಿ ನೋಂದಣಿ ಮಾಡಿಕೊಳ್ಳುವುದೇ ರೈತರಿಗೆ ಸವಾಲಾಗಿದ್ದು, ಸ್ಲಾಟ್ ಬುಕ್ಕಿಂಗ್ ಕೇವಲ 30 ಸೆಕೆಂಡ್ಗಳಲ್ಲಿ ಮುಕ್ತಾಯವಾಗುತ್ತಿರುವುದರಿಂದ ಬಹುತೇಕ ರೈತರು ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದನ್ನು ತಕ್ಷಣ ಸರಿಪಡಿಸುವಂತೆ ಅವರು ಆಗ್ರಹಿಸಿ ಹತ್ತಿ, ತೊಗರಿ, ಭತ್ತ ಮತ್ತು ಜೋಳ ಖರೀದಿ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತೆರೆಯಬೇಕು ಹಾಗೂ ರೈತರ ಖಾತೆಗೆ ಹಣವನ್ನು ಕಾಲಮಿತಿಯೊಳಗೆ ಜಮಾ ಮಾಡಬೇಕು ಎಂದು ಒತ್ತಾಯಿಸಲಾಯಿತು. ಬೆಂಬಲ ಬೆಳೆಯಲ್ಲಿ ಜೋಳ ಖರೀದಿಗೆ ಜಿಪಿಎಸ್ ಪರಿಶೀಲನೆ ನಡೆಯುತ್ತಿಲ್ಲ, ಅದನ್ನು ಕೂಡಲೇ ಪ್ರಾರಂಭಿಸಬೇಕು. ಅತಿಯಾದ ಮಳೆಯಿಂದ ಗ್ರಾಮೀಣ ಭಾಗದ ರಸ್ತೆಗಳು ಹದಗೆಟ್ಟಿರುವುದರಿಂದ ಅವುಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕೆಂದು ಅವರು ಬೇಡಿಕೊಂಡರು. ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ನಡೆದ ಕಾಮಗಾರಿಗಳು ತೀರಾ ಕಳಪೆಯಾಗಿದ್ದು, ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಜಿಲ್ಲೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಆಗಾಗ ವ್ಯತ್ಯಯ ಉಂಟಾಗುತ್ತಿರುವುದರಿಂದ ಅದನ್ನು ಸರಿಪಡಿಸುವಂತೆ ಆಗ್ರಹಿಸಿದರು. ರಾಯಚೂರಿನಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ನಿರ್ಮಿಸಿರುವ ಅಗತ್ಯತೆಯನ್ನು ಅವರು ಒತ್ತಿ ಹೇಳಿದರು. ನಾರಾಯಣಪುರ ಬಲದಂಡೆ ನಾಲೆಯ ಉಪ ಕಾಲುವೆಗಳು 15, 16, 17 ಮತ್ತು 18ರ ಎಡಬಲ ರಸ್ತೆಗಳ ಮೇಲೆ ಜಂಗಲ್ ಬೆಳೆದಿದ್ದು ರಸ್ತೆಗಳು ಹದಗೆಟ್ಟಿವೆ. ಜಂಗಲ್ ತೆರವುಗೊಳಿಸಿ ಮೊಹರಂ ಹಾಕಿ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ಇಟ್ಟರು.
ಎಲ್ಲರಲ್ಲಿ ಫೋನ್ ಬೇಕಾ ತೋರ್ಸಿ ಸಣ್ಣ ಸಣ್ಣ ಫೋನ್ ಎಷ್ಟು ಮಂದಿ ವಿಷಯ ಏನಂತಂದರೆ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾನ್ಯರೇ, ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ರೈತರು ಹತ್ತಿ, ಭತ್ತ, ಮೆಣಸಿನಕಾಯಿ, ಜೋಳ, ತೊಗರಿ, ಈರುಳ್ಳಿ ಇನ್ನಿತರ ತರಕಾರಿ ಬೆಳೆಗಳನ್ನು ಬಿತ್ತಿದ್ದಾರೆ. ಆದರೆ ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ರೈತರ ಬೆಳೆಗಳು ನಷ್ಟಕ್ಕೆ ಒಳಗಾಗಿವೆ. ಈ ಬಗ್ಗೆ ರೈತ ಸಂಘ ಸರ್ಕಾರದ ಗಮನಕ್ಕೆ ತರಲಾಗಿ ಸ್ವತಃ ಮುಖ್ಯಮಂತ್ರಿಗಳೇ ವೈಮಾನಿಕ ಸಮೀಕ್ಷೆ ನಡೆಸಿ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಪರಿಹಾರದ ಮೊತ್ತವನ್ನು ಘೋಷಣೆ ಮಾಡಿರುತ್ತಾರೆ. ಆದರೆ ಜಿಲ್ಲೆಯ ಯಾವೊಬ್ಬ ರೈತನ ಖಾತೆಗೆ ಅತಿವೃಷ್ಟಿಯ ಪರಿಹಾರ ಹಣ ಜಮಾ ಆಗಿರುವುದಿಲ್ಲ. ಜಿಲ್ಲೆಯಲ್ಲಿ ಹತ್ತಿ ಬೆಳೆಯುವ ಪ್ರದೇಶ ಗಣನೀಯವಾಗಿ ಹೆಚ್ಚಾಗಿದ್ದು ಹತ್ತಿ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬರುತ್ತಿದೆ. ಪ್ರತಿ ಕ್ವಿಂಟಲ್ಗೆ 6,500ರಿಂದ 7,000ವರೆಗೆ ಮಾರಾಟವಾಗುತ್ತಿದೆ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಬೆಂಬಲ ಬೆಲೆ 8,110 ರೂಪಾಯಿ ಇದ್ದು, ಈ ಬೆಲೆ ರೈತರು ಪಡೆದುಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳ ಭಾರೀ ಭ್ರಷ್ಟಾಚಾರದಿಂದ ರೈತರಿಗೆ ಆ ಬೆಲೆ ದೊರಕದಂತಾಗಿದೆ. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್, ದೊಡ್ಡ ಬಸನಗೌಡ ಬಲ್ಲಟ್ಟಿಗಿ, ಸೂಗುರಯ್ಯ RS ಮಠ, ಯಂಕಪ್ಪ ಕರಬಾರಿ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಳಂಗದಳ್, ಬಸವರಾಜ್ ಮಾಲಿ ಪಾಟೀಲ್, ಲಿಂಗಾರೆಡ್ಡಿ ಪಾಟೀಲ್, ವೀರೇಶ್ ಗವಿಗಟ್, ಸಿದ್ದಯ್ಯ ಸ್ವಾಮಿ ಗೋರ್ಕಲ್, H ಶಂಕರಪ್ಪ ದೇವರಾಜ್ ನಾಯಕ್, ಶರಣಪ್ಪ ಉಮಾಪತಿ ಗೌಡ, ಬೂದಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಪಬ್ಲಿಕ್ ಶಾಲೆ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ತೀರ್ಮಾನವನ್ನು ಕೈಬಿಡುವಂತೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ 700 KPS ಮ್ಯಾಗ್ನೆಟ್ ಶಾಲೆಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದು, ಮ್ಯಾಗ್ನೆಟ್ ಶಾಲೆಗಳ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಶಾಲೆಗಳನ್ನು ಸಮಿತಿಗೊಳಿಸುವ ಕುರಿತು ಆದೇಶದಲ್ಲಿ ತಿಳಿಸಲಾಗಿದೆ. ಇದರಿಂದ ಈಗಿರುವ ಸರ್ಕಾರಿ ಶಾಲೆಗಳು ಮುಚ್ಚುವ ಆತಂಕ ಎದುರಾಗಿದೆ ಎಂದರು. ಈಗಾಗಲೇ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನ ಸರ್ಕಾರಿ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಲಾಗಿದ್ದು, ಈ ಶಾಲೆಯ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಹೂಡಿಕೆ ಹೊಸಳ್ಳಿ ಸರ್ಕಾರಿ ಶಾಲೆ, ಕನ್ನಿದೊಡ್ಡಿ ಶಾಲೆ, ಅಮ್ಮಳ್ಳಿ ದೊಡ್ಡಿ ಶಾಲೆ, ಸಂತೆ ಮೋಗನಹಳ್ಳಿ ಶಾಲೆ ಸೇರಿದಂತೆ 6 ಶಾಲೆಗಳನ್ನು ತುರ್ತಾಗಿ ವಿಲೀನಗೊಳಿಸಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಇದರಿಂದ ಆಯಾ ಊರುಗಳು ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದ್ದು, ತಮ್ಮೂರಿನ ಶಾಲೆಗಳನ್ನು ಉಳಿಸಿಕೊಳ್ಳಲು ಒತ್ತಾಯಗಳು ಕೇಳಿಬರುತ್ತಿವೆ ಎಂದರು. ರಾಜ್ಯದಲ್ಲಿ 700 ಮ್ಯಾಗ್ನೆಟ್ ಶಾಲೆಗಳು ಆರಂಭವಾದರೆ ಸಾವಿರಾರು ಸರ್ಕಾರಿ ಶಾಲೆಗಳು ವಿಲೀನಗೊಳ್ಳುತ್ತವೆ. ಸಮುದಾಯಗಳ ನಡುವಿನ ಶಾಲೆ ಊರು ಬಿಟ್ಟು ಪಕ್ಕದೂರಿಗೆ ಹೋಗುತ್ತಿವೆ. ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 5,900 KPS ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸುವ ಉದ್ದೇಶವನ್ನು ರಾಜ್ಯ ಸರ್ಕಾರವು ಹೊಂದಿದೆ. ಹೀಗಾಗಿ ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಅಪಾಯಕ್ಕೆ ತಲುಪಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ 60,000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು, ಕೇವಲ ಒಬ್ಬರೇ ಶಿಕ್ಷಕರನ್ನು ಹೊಂದಿರು ಏಕೋಪಾಧ್ಯಾಯ ಶಾಲೆಗಳು 7,000ಕ್ಕೂ ಹೆಚ್ಚಿವೆ. 22,000ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿವೆ. 3,500ಕ್ಕೂ ಅಧಿಕ ಶಾಲೆಗಳಲ್ಲಿ ಬಳಕೆಗೆ ಯೋಗ್ಯವಾದ ಶೌಚಾಲಯಗಳಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರವು KPS ಮ್ಯಾಗ್ನೆಟ್ ಯೋಜನೆಯನ್ನು ಕೈಬಿಡಬೇಕು ಮತ್ತು ಶಿಕ್ಷಕರ ನೇಮಕಾತಿಯನ್ನು ಖಾತ್ರಿಪಡಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ ಬಲಪಡಿಸಬೇಕೆಂದು ಒತ್ತಾಯಿಸಿದರು.
ತಾಲೂಕಿನ ಒಂಗಣ್ಣೂರಿನ ಸರ್ಕಾರಿ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆಯೆಂದು ಗುರುತಿಸಲಾಗಿದೆ. ಒಂಗಣ್ಣೂರಿನಿಂದ 6 ಕಿಲೋಮೀಟರ್ ವ್ಯಾಪ್ತಿಯೊಳಗಿರುವ 77 ವಿದ್ಯಾರ್ಥಿಗಳಿರುವ ಉಡಿಕೆ ಬಸವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ, 82 ವಿದ್ಯಾರ್ಥಿಗಳಿರುವ ಕಣ್ಣಿದೊಡ್ಡಿ ಶಾಲೆ, 31 ವಿದ್ಯಾರ್ಥಿಗಳಿರುವ ಅಮ್ಮಳ್ಳಿ ದೊಡ್ಡ ಶಾಲೆ, 100 ವಿದ್ಯಾರ್ಥಿಗಳಿರುವ ಸಂತೆ ಮೊಗನಹಳ್ಳಿ ಶಾಲೆ, 20 ವಿದ್ಯಾರ್ಥಿಗಳಿರುವ ಮೊಗನಹಳ್ಳಿ ದೊಡ್ಡಿ, 80 ವಿದ್ಯಾರ್ಥಿಗಳಿರುವ ಸುಣ್ಣಘಟ್ಟ ಶಾಲೆಗಳನ್ನು ಒಂಗಣ್ಣೂರಿನ ಏಕಾಏಕಿ ತುರ್ತಾಗಿ ವಿಲೀನಗೊಳಿಸಿ ಕ್ರಮಗೊಳ್ಳಲು ಆದೇಶ ನೀಡಲಾಗಿದೆ. ತತ್ಪರಿಣಾಮ ಈ ಊರುಗಳ ಜನರಲ್ಲಿ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ ಮತ್ತು ನಮ್ಮ ಊರಿನ ಶಾಲೆಗಳು ಉಳಿಯಬೇಕು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಿ ಊರಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣವನ್ನು ಖಾತ್ರಿಪಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 60,000ಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳು ಖಾಲಿ ಇದೆ. ಕೇವಲ ಒಬ್ಬರೇ ಶಿಕ್ಷಕರು ಹೊಂದಿರುವ ಏಕೋಪಾಧ್ಯಾಯ ಶಾಲೆಗಳ ಸಂಖ್ಯೆ 7,000. 22,000ಕ್ಕೂ ಅಧಿಕ ಶಾಲೆಗಳ ಕಟ್ಟಡಗಳು ಸೌರವ ಚಾವಣಿ, ಬಿರುಕು ಬಿಟ್ಟು ಗೋಡೆ, ಕಿತ್ತು ಹೋಗಿರುವ ನೆಲದ ಹಾಸು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಹೊಂದಿದ್ದು ವರ್ಷಗಳಿಂದ ದುರಸ್ತಿ ಕಂಡಿಲ್ಲ. 3,500ಕ್ಕೂ ಹೆಚ್ಚು ಅಧಿಕ ಶಾಲೆಗಳಲ್ಲಿ ಬಳಕೆಗೆ ಯೋಗ್ಯ ಶೌಚಾಲಯ ವ್ಯವಸ್ಥೆ ಇಲ್ಲ. ಆದ್ದರಿಂದ ಗಣರಾಜ್ಯ ಸರ್ಕಾರವು ಕೂಡಲೇ KPS ಮ್ಯಾಗ್ನೆಟ್ ಯೋಜನೆಯನ್ನು ಕೈಬಿಡಬೇಕು ಮತ್ತು ಶಿಕ್ಷಕರ ನೇಮಕಾತಿಯನ್ನು ಖಾತ್ರಿಪಡಿಸುವುದರೊಂದಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ ಬಲಪಡಿಸಬೇಕೆಂದು AIDS ರಾಯಚೂರು ಜಿಲ್ಲಾ ಸಮಿತಿಯು ವಿದ್ಯಾರ್ಥಿ ಸಂಘ ಹಾಗೂ ನಾಡಿ ಜನತೆಯ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತದೆ. ಧನ್ಯವಾದಗಳೊಂದಿಗೆ ಕಲ್ಯಾಣ ಕುಮಾರ್, ರಾಜ್ಯ ಸಮಿತಿ ಸದಸ್ಯರು, ಬಸವರಾಜ್. ಹಲೋ. ಈಗ AIDS ರಾಯಚೂರು ಸಮಿತಿ ವತಿಯಿಂದ ತಾವೇನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಿದ್ದೀರಿ. ತಮ್ಮ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಸ್ವೀಕಾರ ಮಾಡುತ್ತಾ ತಮ್ಮ ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಸಲ್ಲಿಸಿಕೊಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು AIDS ವಿದ್ಯಾರ್ಥಿ ಸಂಘಟನೆ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೀವಿ. ನಿಮಗಾಗಲೇ ಗೊತ್ತಿರಬೇಕು, ಕರ್ನಾಟಕ ರಾಜ್ಯ ಸರ್ಕಾರ ಏನು ಸರ್ಕಾರಿ ಶಾಲೆಗಳ ಪರ, ಕನ್ನಡ ಮೀಡಿಯಂ ಶಾಲೆಗಳ ಪರ ಅಂತ ಹೇಳಿದ್ರು. ಇವತ್ತು ಏಕಾಏಕಿ ಹಳೆ ಸರ್ಕಾರ ಏನು NEP ತಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚಕೊಟ್ಟಿದ್ರು, ಅದನ್ನು ಹೋರಾಟ ಮಾಡಿ ವಾಪಸ್ ಕಳಿಸಿದ್ರು. AIDS ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಜನತೆ ವಾಪಸ್ ಕಳಿಸಿದ್ರು. ಈಗ ಮತ್ತೆ ಮೊನ್ನೆ ಇತ್ತೀಚೆಗೆ ಹೊಸದಾಗಿ ಸರ್ಕಾರ ಬಂದಿದ ತಕ್ಷಣ 6,500 ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ ಅಂತ ಹೇಳಿದ್ರು. ಇಡೀ ರಾಜ್ಯದಾದ್ಯಂತ ಐತಿಹಾಸಿಕ ಚಳವಳಿ ನಡೀತು. 50 ಲಕ್ಷ ಸಹಿಗಳನ್ನ ಸಂಗ್ರಹಿಸಿ ಸರ್ಕಾರ ಕೊಟ್ಟಾದ್ಮೇಲೆ ಮಾನ್ಯ ಸಚಿವರು ಹೇಳ್ತಾರೆ, ಹಿಂದಿನ ದಿನ ಆಗಸ್ಟ್ 21ನೇ ತಾರೀಕು ನಮ್ಮ ಕಾರ್ಯಕ್ರಮ ಸಮಾವೇಶ ಇತ್ತು, ಆದರೆ ಹಿಂದಿನ ದಿನ ಹೇಳಿದ್ರೆ ಒಂದು ಶಾಲೆನೂ ಕೂಡ ಮುಚ್ಚಲ್ಲ ಅಂತ ಹೇಳಿದ್ರು. ಅದು ಆಗ್ತಿದ್ದಂಗೆ ಮತ್ತೆ ಇವಾಗ ಇತ್ತೀಚೆಗೆ ನೋಡಿದ್ವಿ, ಮಧು ಬಂಗಾರಪ್ಪನವ್ರು ಹೇಳ್ತಾರೆ, ಯಾರೋ ತಲೆಹರಟೆಗಳು ಇವತ್ತು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರಿ ಶಾಲೆ ಮುಚ್ಚಿಲ್ಲ ಅಂತ ಹೇಳ್ತಾರೆ. ಆದರೆ ನಮಗೆ ಬರುವಂಥ ಆತಂಕ, KPS ಮಾದರಿ ಶಾಲೆಗಳನ್ನ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಒಂದಿಷ್ಟು ಶಾಲೆಗಳು ಇಡೀ ರಾಜ್ಯದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಸರ್ಕಾರಿ ಶಾಲೆಗಳನ್ನ KPS ಮಾದರಿ ಶಾಲೆಗಳನ್ನ ಶುರು ಮಾಡ್ತೀವಿ ಅಂತ ಹೇಳ್ತಾ ಅವ್ರು ಹೇಳ್ತಾ ಇರೋದು KPS ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತೇಳಿ. ಇವತ್ತು ಆತಂಕ ಬರ್ತಾ ಇರೋದು ಮ್ಯಾಗ್ನೆಟ್ ಸ್ಕೂಲ್ಸ್ ಆಯಿತು ಅಂತ ಹೇಳಿದ್ರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೇ ಶಾಲೆ ಇರುತ್ತೆ, ಸರ್ಕಾರಿ ಶಾಲೆ. ಒಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಒಂದು 8-9 ಸರ್ಕಾರಿ ಶಾಲೆಗಳು ಬಂತು ಅಂತ ಹೇಳಿದ್ರೆ ಹಳ್ಳಿಗೊಂದು ಶಾಲೆ, ನಾಳೆ ದಿನ ಮ್ಯಾಗ್ನೆಟ್ ಶಾಲೆ ಬಂದು ಆ ಎಲ್ಲ ಶಾಲೆಗಳನ್ನ ನುಂಗಾಕತ್ತೆ. ನಮಗೆ ಬರ್ತಿರೋಂಥ ಆತಂಕ ಇದು. ಅಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಮ್ಯಾಗ್ನೆಟ್ KPS ಸ್ಕೂಲ್ಗಳು ಆಗಬಾರ್ದು. ನಾವು KPS ಮಾದರಿ ಶಾಲೆಗಳ ವಿರುದ್ಧ ಅಲ್ಲ, ಆದರೆ KPS ಮ್ಯಾಗ್ನೆಟ್ ಶಾಲೆಗಳ ವಿರುದ್ಧ. ಈ ಸಂದರ್ಭದಲ್ಲಿ ಸಂಘಟನೆ ಪ್ರಮುಖರಾದ ಕಲ್ಯಾಣ್ ಕುಮಾರ್, ಬಸವರಾಜ್, ನಂದಗೋಪಾಲ್, ಶಿವಕುಮಾರ್, ವೀರೇಶ್, ಅಜಯ್ ಕಾಮತ್, ವಿದ್ಯಾರ್ಥಿಗಳಾದ ಸುಷ್ಮಿತಾ, ತೇಜಸ್ವಿನಿ, ಶ್ರೀಕಾಂತ್, ಜಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಅಕಾಲಿಕ ಮಳೆಯಿಂದಾಗಿ ಮಳೆ ಹಾನಿಯಾಗಿ 2 ತಿಂಗಳು ಗತಿಸಿದರೂ ಸರ್ಕಾರ ಬೆಳೆ ನಷ್ಟ ಪರಿಹಾರ ಬಿಡುಗಡೆ ಮಾಡುತ್ತಿಲ್ಲ. 8 ದಿನದೊಳಗಾಗಿ ಪರಿಹಾರ ಬಿಡುಗಡೆಗೊಳಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಗ್ರಾಮೀಣ JDS ಅಧ್ಯಕ್ಷ ಸಣ್ಣ ನರಸಿಂಹ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭತ್ತ, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳು ಹಾನಿಗೆ ಒಳಗಾಗಿವೆ. ಜಿಲ್ಲಾಡಳಿತ ಜಂಟಿ ಸಮೀಕ್ಷೆ ನಡೆಸಿ ವರದಿ ನೀಡಿದ್ದರೂ ಸರ್ಕಾರ ಮಾತ್ರ ಪರಿಹಾರ ಬಿಡುಗಡೆ ಮಾಡುತ್ತಿಲ್ಲ. ಆರ್ಥಿಕ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಬಾರದ ಖರ್ಚಿಗಾಗಿ ಸರ್ಕಾರ ಕಚ್ಚಾಟದಲ್ಲಿಯೇ ತೊಡಗಿದೆ ಎಂದರು. ರಾಜ್ಯ ಸರ್ಕಾರ ಕೇಂದ್ರ ಪರಿಹಾರದೊಂದಿಗೆ ರಾಜ್ಯ ಸರ್ಕಾರವು ಪರಿಹಾರ ನೀಡುವುದಾಗಿ ಹೇಳಿ ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ಯಾವೊಬ್ಬ ರೈತರಿಗೆ ಪರಿಹಾರ ನೀಡಿಲ್ಲ. ಕೂಡಲೇ ಪರಿಹಾರ ನೀಡಬೇಕೆಂದರು. ಈ ಬಾರಿ ಸಾಕಷ್ಟು ಜನ ರೈತರು ಹತ್ತಿ ಬೆಳೆದಿದ್ದು CCI ದಿಂದ ಪ್ರತಿ ಕ್ವಿಂಟಲ್ಗೆ 8,110 ರೂಪಾಯಿ ನೀಡಿರುವುದಾಗಿ ಹೇಳಿದೆ. ಆದರೆ ಖರೀದಿಯಲ್ಲಿ ಅನ್ಯಾಯವಾಗುತ್ತಿದೆ
ಹತ್ತಿ ಮಿಲ್ ಮಾಲೀಕರೊಂದಿಗೆ ಶಾಮೀಲಾಗಿರುವ ಸಿಸಿಐ ಅಧಿಕಾರಿಗಳು ರೈತರು ಹತ್ತಿಯನ್ನು ಖರೀದಿಸದೆ ಕಾರಣಗಳನ್ನು ನೀಡಿ ನಿರಾಕರಿಸಲಾಗುತ್ತಿದೆ. ಜಿಲ್ಲೆಯ ಶಾಸಕರು, ಸಂಸದರು ರೈತರು ಸಂಕಷ್ಟ ಪರಿಹಾರ ಮಾಡಲು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಹತ್ತಿ ಖರೀದಿಗೆ ವ್ಯವಸ್ಥೆ ಮಾಡಬೇಕು. ಹತ್ತಿ ಬೆಳೆದ ರೈತರಿಗೆ ನ್ಯಾಯಯುತ ಬೆಲೆ ಕೊಡಿಸಬೇಕೆಂದರು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ದೂರಿದರು. ಹಿಂದಿನ ತಿಂಗಳ 2 ತಿಂಗಳ ಕೆಳಗಡೆ ಇವತ್ತು ಅತಿವೃಷ್ಟಿಯಾಗಿ ಒಂದು ಬ್ಯಾಳಿ ಕಾಟನ್ ಎಲ್ಲ ಲಾಸ್ ಆಗಿ ಇವತ್ತು VA ಹೋಗಿ ಅವೆಲ್ಲ ನಾವು ಪಂಚನಾಮ ಮಾಡ್ಕೊಂಡು ಬಂದೀವಿ, ಎಲ್ಲ ರಿಪೋರ್ಟ್ಸ್ ಸಬ್ಮಿಟ್ ಮಾಡೀವಿ ಅಂತೇಳಿ ಗೌರ್ಮೆಂಟಿಗೆ ಇವತ್ತಿನವರೆಗೆ 2 ತಿಂಗಳಾದ್ರೂ 1 ಹೆಕ್ಟರ್ಗೆ 20,000 ಕೊಡ್ತೀವಿ ಅಂತೇಳಿ ನಷ್ಟ ಪರಿಹಾರ ಘೋಷಣೆ ಮಾಡಿದ ಸರ್ಕಾರ. ಆದರೂ ಇವತ್ತಿನವರೆಗೆ ಯಾವುದೇ ಒಂದು ಪೈಸೆನೂ ಕೊಟ್ಟಿಲ್ಲ. ಇವತ್ತು ರೈತರು ಕಂಗಾಳರಾಗಿ ಇವತ್ತು ರೇಟೂ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ಎಲ್ಲ ಲಾಸ್ ಮೇಲೆ ಅವರೆಲ್ಲ ಬೀದಿಗೆ ಬರೋದಕ್ಕಿಂತ ಮುಂಚೆ ಈ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿದ ಪ್ರಕಾರ ಈ ಸರ್ಕಾರ ರೈತರಿಗೆ ಮಾತು ಉಳಿಸ್ಕೊಂಡ್ರೆ ಒಳ್ಳೆಯದಂತೇಳಿ ನಮ್ಮ ಭಾವ. ಅದೇ ರೀತಿ CCAದಂತೂ ಇವತ್ತು ವ್ಯಾಪಾರಸ್ಥರು ಅವರು ಕೂಡಿಕೊಂಡು ಇವತ್ತು ರೈತರಿಗೆ 8,110 ರೂಪಾಯಿಗೆ ಒಂದು ಕ್ವಿಂಟಲ್ ತಗೋತೀವಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಿರುವಂತು ಸುಮ್ಮನೆ ಒಂದು 10 ಗಾಡಿ 20 ಗಾಡಿ ತಗೊಳ್ಳೋದು ಎಲ್ಲ ಮಿಲ್ಲುಗಳಿಗೆ ಕಳಿಸಿದ ಮೇಲೆ ಆ ಮಿಲ್ಲುಗಳವರು ಇವರು ಮಿಲ್ಲಾಗಿ ಇವತ್ತು ವ್ಯಾಪಾರಸ್ಥರು CCAವರು ಒಂದಾಗಿ ಕಳಿಸಿ ಇವತ್ತು ರೈತರಿಗೆ ಭಾಳಷ್ಟು ಲಾಸ್ ಮಾಡಿ ಅವರ ಹೊಂದಾಣಿಕೆ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಯಾಕಂದರೆ ಇವತ್ತು ರೈತರಿಗೆ ಪ್ರತಿಯೊಂದು ಕ್ವಿಂಟಲ್ಗೆ ಇವತ್ತು ಕೂಲಿಗಳು ಒಂದು ಕೆಜಿ ಹತ್ತಿ ಬಿಡಿಸ್ಬೇಕಾದ್ರೆ 20 ರೂಪಾಯಿ ಒಂದು ಕೆಜಿ ಅದು ಬಿಡಿಸೋಕ್ಕೂ ಆಗಲಾರ ಪರಿಸ್ಥಿತಿದಾಗ ರೈತರು ಕಂಗಾಲದಾಗ ಮಳೆ ಬಂದು ಹೂಳ ಎಲ್ಲ ಕೊಂಡೋಗ್ಯದ, ಹತ್ತಿ ಲಾಸ್ ಅದ, ಇವತ್ತು ಕಾಟನ್ನು ಲಾಸ್ ಅದ. ಆದ ಕಾರಣ ಇವತ್ತು ಈ ಸರ್ಕಾರ ಎಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಸಕರಾಗಲಿ ಸಂಸದರಾಗಲಿ ಇವತ್ತು ರೈತರು ಓಟ್ ಹಾಕಿದ ಸಲುವಾಗಿ ಹೋಗಿ ಅವರು ಇವತ್ತು ಪಾರ್ಲಿಮೆಂಟಾಗಲಿ ವಿಧಾನಸೌಧದಾಗೆ ಕುಂತು ಮಜಾ ಮಾಡೋಕ್ಕಲ್ಲ. ಇವತ್ತು ರೈತರ ಪರವಾಗಿ ಸ್ವಲ್ಪ ಅವರು ಕಾಳಜಿ ವಹಿಸಬೇಕು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಮುಖಂಡ ಲಕ್ಷ್ಮೀಪತಿ ಗಣದಾಳ್, ಅಂಬರೀಶ್ ಪಾಟೀಲ್ ಆಶಾಪುರ್, ಭೀಮರೆಡ್ಡಿ ಸರ್ಜಾಪುರ್, ಚನ್ನಾರೆಡ್ಡಿ ಹಂಪಯ್ಯ ನಾಯಕ್, ನಾಗರಾಜ್ ಗೌಡ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ವಚನಸಿರಿ ಪಂಡಿತ ಅಂಬಯ್ಯನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವರ್ಷದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಸರ್ವರಿಗೂ ಆದರದ ಸ್ವಾಗತ. ದಿನಾಂಕ 22/11/2025 ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21 ರಿಂದ ನವೆಂಬರ್ 30 ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ.
ನಗರದ ಬ್ರಹ್ಮಸ್ಪತಿವಾರಪೇಟೆಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅಗ್ನಿಕುಂಡ ಪ್ರವೇಶ ಮಹೋತ್ಸವ ಕಾರ್ಯಕ್ರಮವು ಭಾನುವಾರ ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮಧ್ಯರಾತ್ರಿ 1 ಗಂಟೆಗೆ ನಡೆದ ಶಾಸ್ತ್ರ ಸೇವೆಯಲ್ಲಿ ಅರ್ಚಕರಾದ ಶಶಿಕುಮಾರ್ ಸ್ವಾಮಿ, ವೀರಭದ್ರಯ್ಯ ಸ್ವಾಮಿ ಅತ್ತನೂರ್ ಹಾಗೂ ಪರಮಭಕ್ತ ಖಾನಾಪುರ್ ಅಮರೇಶ್ವರ ನೇತೃತ್ವದಲ್ಲಿ ಭಕ್ತ ಮಹೇಶ್ ಪಾಟೀಲ್ ಅವರು 108 ಮೊಳದ ಹಗ್ಗ ಶಾಸ್ತ್ರವನ್ನು ಧರಿಸುವ ಮೂಲಕ ತಮ್ಮ ಸೇವೆಯನ್ನು ಸಮರ್ಪಿಸಿದರು. ಇದೇ ವೇಳೆ ನೆರೆದಿದ್ದ ಮಹಿಳೆಯರು ಹಾಗೂ ಭಕ್ತರು ಸರ್ವೋದ್ರಿಕೆಯ ವಾತಾವರಣದಲ್ಲಿ ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾದರು. ಮಹೇಶ್ ಪಾಟೀಲ್ ಅವರು ಸತತ 5 ವರ್ಷಗಳಿಂದ ಹಗ್ಗ ಶಾಸ್ತ್ರ ಸೇವೆಯನ್ನು ಸಲ್ಲಿಸುತ್ತಿರುವುದು ವಿಶೇಷವಾಗಿ ಗಮನ ಸೆಳೆಯಿತು. ನಂತರ ಮಹಿಳೆಯರು ಮತ್ತು ಮಕ್ಕಳು ಸಹ ಶಾಸ್ತ್ರ ಹಾಕಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಪಾಲ್ಗೊಂಡರು. ಪುರವಂತಿಕೆ, ಒಡಪು ಸೇವೆಗಳು ನೆರವೇರಿಸಲಾಯಿತು. ಬೆಳಿಗ್ಗೆ 4 ಗಂಟೆಗೆ ಅಗ್ನಿ ಪ್ರವೇಶ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ಅರ್ಚಕ ಶಶಿಕುಮಾರ್ ಸ್ವಾಮಿ ಅವರು ದಾಕ್ಷಾಬ್ರಹ್ಮನ ಸಂಹಾರ ಮಾಡುವ ಪುರಾಣ ಸನ್ನಿವೇಶದೊಂದಿಗೆ ಅಗ್ನಿ ಪ್ರವೇಶ ನೆರವೇರಿಸಿದರು. ಚಂದ್ರಮೌಳೇಶ್ವರ ದೇವಸ್ಥಾನದ ಅರ್ಚಕರು ಉತ್ಸವ ಮೂರ್ತಿಯೊಂದಿಗೆ ಅಗ್ನಿ ಪ್ರವೇಶ ನಡೆಸಿದರು. ನಂತರ ಸಾರ್ವಜನಿಕರು, ಮಹಿಳೆಯರು ಅಗ್ನಿ ಪ್ರವೇಶದಲ್ಲಿ ಭಾಗವಹಿಸಿದರು. ಭಕ್ತ ಎಸ್ ಸಂಜೀವ್ ರೆಡ್ಡಿ ಅವರು ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡು ನೂತನ ಪಲ್ಲಕ್ಕಿ ಸೇವೆ ಸಲ್ಲಿಸಿದರು. 100 ಮಹಿಳೆಯರು ಕಳಸ ಸೇವೆ ಹಾಗೂ ಶಾಸ್ತ್ರ ಸೇವೆಗಳನ್ನು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್, ಶಾಂತವಗೇರಿ, ಕಾರ್ಯದರ್ಶಿ ಶರಣಬಸವ ಹಿರೇಮಠ್, ಸುರಭಿ, ಬಸವರಾಜ್ ಶಾಸ್ತ್ರಿ, ಎಸ್.ಜಿ. ಕಲ್ಲಯ್ಯ ಸ್ವಾಮಿ, ವಿಶ್ವನಾಥ್ ಕ್ಯಾದ್ಗೆರಿ, ಪಂಪಣ್ಣ ಸಾಹುಕಾರ, ಪರಮೇಶ್ವರ ಸಾಲಿಮಠ, ವೀರೇಶ್ ತಂಬೂರಿ, ಗಬ್ಬೂರ್ ಗುರುಸ್ವಾಮಿ, ವೆಂಕಟೇಶ್ ಮಡಿವಾಳ್, ಮಂಜುನಾಥ್ ಜೆರಾಕ್ಸ್, ಕಿಶನ್ ಜೈನ್, ಪ್ರತಾಪ್ ಗೋಪಿಶೆಟ್ಟಿ, ವೀರಭದ್ರಪ್ಪ ಗಂಜಳ್ಳಿ, ಸೂಗಪ್ಪ ಸಜ್ಜನ್, ವಸಂತಕುಮಾರ್ ಸ್ವಾಮಿ ಕ್ಯಾನ್ವಸಿಂಗ್, ವಿಜಯಕುಮಾರ್ ಪಾತಾಪುರ, ವೀರಭದ್ರಯ್ಯ ಸ್ವಾಮಿ ಹಟ್ಟಿ, ಪಿಕಳಿಹಾಳ, ಶಾಂಭವಿ ಹಿರೇಮಠ, ವೀರೇಶ್ ಬಳಿಗೇರ, ಜಿ ವೀರೇಶ್ ಮಡಿವಾಳ, ಜಿ ವೀರೇಶ್ ಸ್ವಾಮಿ, ಜಿ ಗಂಗಾಧರ, ಗುಂಡಪ್ಪ, ಸುರೇಶ್ ಅತ್ತನೂರ್, ಚಂದ್ರಶೇಖರ್, ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಭಕ್ತರು, ಮಹಿಳೆಯರು ಹಾಗೂ ಮಕ್ಕಳು ಇದ್ದರು. ಕರ್ನಾಟಕ ನೀರಾವರಿ ನಿಗಮ ಸೇರಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ವೇತನ ಪಾವತಿಸುವಂತೆ ಆಗ್ರಹಿಸಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿಯಿಂದ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ AICCTU ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಮಾತನಾಡಿ, ಯರಮರಸ್ ವೃತ್ತದ ಯರಮರಸ್ ಕಲ್ಲೂರು, RDS ಸಿರುವಾರ, ಮಾನ್ವಿ, ಕೊಟ್ನೇಕಲ್, ಕವಿತಾಳ್, ಮಸ್ಕಿ, ಸಿಂಧನೂರ್, ಜವಳಗೇರ, ತುರ್ವಿಯಾಳ್ ಎಲ್ಲ ಉಪ ವಿಭಾಗದ ಕಾರ್ಯನಿರ್ವಹಿಸುತ್ತಿರುವ ಕಾಲುವೆ ಮತ್ತು ಕಚೇರಿಯನ್ನು ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ 5 ತಿಂಗಳಿಂದ ಬಾಕಿ ವೇತನ ಪಾವತಿಸದೆ ವಿಳಂಬ ಮಾಡಲಾಗಿದ್ದು, ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೂಡಲೇ ವೇತನ ಪಾವತಿಸುವಂತೆ ಒತ್ತಾಯಿಸಿದರು. ಕರ್ನಾಟಕ ನೀರಾವರಿ ನಿಗಮಕ್ಕೆ ಸೇರಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಯರಮರಸ್ ವೃತ್ತದ ಯರಮರಸ್, ಸಿರುವಾರ್, ಸಿಂಧನೂರ್ ವಿಭಾಗದ ಎಲ್ಲ ಉಪ ವಿಭಾಗಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕಳೆದ 5 ತಿಂಗಳಿಂದ ಬಾಕಿ ವೇತನ ಪಾವತಿಸದೆ ವಿಳಂಬ ಮಾಡಲಾಗಿರುತ್ತದೆ. ಇದರಿಂದ ಕಾರ್ಮಿಕ ಕುಟುಂಬ ನಿರ್ವಹಣೆಗೆ ಸಮಸ್ಯೆಯಾಗಿದ್ದು, ದೈನಂದಿನ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಹಾಗೂ ಮನೆಯ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಕೊಡಿಸಲು ಸಾಲ ಸೋಲ ಮಾಡುವಂತಾಗಿದೆ. ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಟೆಂಡರ್ ನಿಯಮಾವಳಿಗಳಂತೆ ವೇತನ ಪಾವತಿಸದೆ ಟೆಂಡರ್ ಪಡೆದ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಕಾರ್ಮಿಕರಿಗೆ ಟೆಂಡರ್ನ ನಿಯಮಾವಳಿಯಂತೆ ವೇತನ ಪಾವತಿಗೆ ಕ್ರಮ ವಹಿಸಬೇಕು. 1936ರ ವೇತನ ಪಾವತಿಗೆ ಕಾಯ್ದೆಯ ಸೆಕ್ಷನ್ 5ರ ಪ್ರಕಾರ ಪ್ರತಿ ತಿಂಗಳು 7ನೇ ತಾರೀಕಿಗೆ ಮೊದಲ ವೇತನವನ್ನು ಪಾವತಿಸಬೇಕು. ಆದಾಗ್ಯೂ 5 ತಿಂಗಳು ಕಾರ್ಮಿಕರಿಗೆ ವೇತನವನ್ನು ಪಾವತಿಸಲಾಗಿಲ್ಲ. ತಕ್ಷಣ ಬಾಕಿ ಇರುವ ಎಲ್ಲ ವೇತನ, ESI, EPF ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕು. ತಕ್ಷಣವೇ ವೇತನ ಪಾವತಿಸಲು ಮತ್ತು ವಿಳಂಬವಾದ ವೇತನದ ಮೇಲೆ ಬಡ್ಡಿಯನ್ನು ಪಾವತಿಸಲು ನೀವು ತುರ್ತಾಗಿ ಮಧ್ಯ ಪ್ರವೇಶಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಂದು ರಾಯಚೂರು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ವತಿಯಿಂದ ದೂರನ್ನು ಸಲ್ಲಿಸಿ, ಈಗೇನು ಸಿಂಧನೂರು, ಸಿರಿವಾರ್ ಮತ್ತು ಯರಮರಸ್ ವಿಭಾಗಗಳ ಕಾರ್ಮಿಕರ 5 ತಿಂಗಳ ವೇತನ ಪಾವತಿ ಮಾಡದೆ ಇವತ್ತು ಕಾರ್ಮಿಕರನ್ನು ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಅದಕ್ಕಾಗಿ ನಾವು ಈಗಾಗಲೇ ಅಧಿಕಾರಿಗಳನ್ನು ಸಾಕಷ್ಟು ಬಾರಿ ಮನವಿ ಮಾಡಿದಾಗಲೇ ಇಂದು ನಾಳೆ ಅಂತೇಳಿ ಇವತ್ತು ಇದುವರೆಗೂ 5 ತಿಂಗಳು ಗತಿಸಿದೆ. ಆ ಕಾರಣಕ್ಕಾಗಿ ಕಾರ್ಮಿಕರಿಗೆ ಕುಟುಂಬ ನಿರ್ವಹಣೆ ಸೇರಿದಂತೆ ಅವರು ಜೀವನ ದುಸ್ತರಾಗಿರೋದ್ರಿಂದ ತಕ್ಷಣ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಬೇಕು ಅಂತೇಳಿ ನೀರಾವರಿ ಅಧಿಕಾರಿಗಳನ್ನು ಕೇಳಿದರೆ ಅದೊಂದು ಸಮಸ್ಯೆ ಬಗೆಹರಿಸಲು ಸಲುವಾಗಿ ಇವತ್ತು ನಾವು ಕಾರ್ಮಿಕ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ನಮ್ಮ ಕಾರ್ಮಿಕ ಬರಬೇಕಾದಂಥ 5 ತಿಂಗಳ ವೇತನ, PF ಮತ್ತು ESIನ ಬಡ್ಡಿ ಸಮೇತ ಕೊಡಬೇಕು ಅಂತೇಳಿ ಇವತ್ತು ಕಾರ್ಮಿಕ ಅಧಿಕಾರಿಗೆ ದೂರು ಸಲ್ಲಿಸಿದ್ವಿ. ತಕ್ಷಣವೇ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕರಿಗೆ ವೇತನ ಪಾವತಿಸಲು ಕ್ರಮ ಕೈಗೊಳ್ಳಬೇಕಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾರೆ. ಹೆಸರು ಕೆ ನಾಗಲಿಂಗಸ್ವಾಮಿ, ಅಧ್ಯಕ್ಷರು, ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ ಕೇಂದ್ರ ಸಮಿತಿ. ಈ ಸಂದರ್ಭದಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, AICCTU ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಭೀಮಣ್ಣ, ಜಗದೀಶ್, ನಿಸಾರ್ ಅಹಮದ್, ಜಿಲಾನಿ ಪಾಷಾ ಸೇರಿದಂತೆ ಅನೇಕರಿದ್ದರು. ದೀಪ ಎಂದರೆ ಅದು ಕೇವಲ ಬೆಳಕು ಮಾತ್ರವಲ್ಲ, ಅದು ಲಕ್ಷ್ಮಿಯ ಪ್ರತೀಕ, ಬಾಳನ್ನು ಬೆಳಗುವ ಕತ್ತಲನ್ನ ಕಳೆಯುವ ಸಂಕೇತವಾಗಿದೆ ಎಂದು ಸೋಮವಾರಪೇಟೆಯ ಹಿರಮಠದ ಅಭಿನವ ರಾಜೋಟಿ ವೀರಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಗಣೇಶ ಕಾಲೋನಿ ಮತ್ತು ಡ್ಯಾಡಿ ಕಾಲೋನಿಯ ಈಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವಕ್ಕೆ ಶ್ರೀಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂಬ ಶೈಲಿಗೆ ಅನುಸರಿಯಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಜ್ಞಾನ ಸಿಂಧು ಗ್ರಂಥವನ್ನು ಉಲ್ಲೇಖಿಸಿ, ಕಾರ್ತಿಕ ಮಾಸದಲ್ಲಿ ಮಠ, ಮಂದಿರ, ಗುರು ಮನೆಗಳಲ್ಲಿ ದೀಪವನ್ನು ಬೆಳಗಿಸುವ ಮನೆಯಲ್ಲಿ ಅನ್ನ ಲಕ್ಷ್ಮಿಗಳು ಶಾಶ್ವತವಾಗಿ ನೆಲೆಸಿರುತ್ತಾರೆ ಎಂದು ತಿಳಿಸಿದರು. ಭಕ್ತಿಯಿಂದ ದೀಪಾರಾಧನೆ ಮಾಡುವ ಮಹಿಳೆಯರ ಪಾತ್ರವನ್ನು ಪ್ರಶಂಸಿಸಿದ ಶ್ರೀಗಳು ಆರೋಗ್ಯ, ನೆಮ್ಮದಿ, ಅನ್ನ ಲಕ್ಷ್ಮಿ ಮನೆ ಮಾತಾಗಲು ಮಹಿಳೆಯರ ದೀಪಾರಾಧನೆ ಪ್ರಮುಖ ಕಾರಣ ಎಂದರು. ಈ ವೇಳೆ ಬಡಾವಣೆಯ ನಿವಾಸಿಗಳ ಶ್ರದ್ಧಾ, ಭಕ್ತಿ ಮತ್ತು ಏಕತೆಯನ್ನು ಕೂಡ ಮೆಚ್ಚಿದರು. ಹಮ್ಮಿಕೊಳ್ಳುತ್ತಾರೆ. ಆದರೆ ನಾನು ನೋಡಿದ ಪ್ರಕಾರ ಈಶ್ವರ ದೇವಸ್ಥಾನದೊಳಗೆ
ಏನು ಅಚ್ಚುಕಟ್ಟತನದಿಂದ ಈ ದೀಪೋತ್ಸವ ಕಾರ್ಯಕ್ರಮ ನಡೀತದಲ್ಲ, ಇಂತಹ ಕಾರ್ಯಕ್ರಮ ಮತ್ತೊಂದು ಕಡೆ ನೋಡಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸುತ್ತಾ, ಈ ಕಾರ್ತೀಕ ಮಾಸದಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮ ಶತಮಾನಗಳಿಂದಲೂ ಕೂಡ ಈ ದೀಪೋತ್ಸವ ಕಾರ್ಯಕ್ರಮ ಅರಮನೆಯಲ್ಲಿ, ಗುರುಮನೆಯಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಈ ಕಾರ್ತೀಕ ಮಾಸದಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ದೀಪ ಅಂದ್ರ ಬರೀ ಬೆಳಕು ಮಾತ್ರ ಅಲ್ಲ, ಅದು ಲಕ್ಷ್ಮಿಯ ಪ್ರತೀಕ ಅಂತ. ಬಾಳು ಬೆಳಗುವ ಕತ್ತಲೆ ಕಳೆಯುವ ಸಂಕೇತ. ದೀಪದ ಬಗ್ಗೆ ಉದಾಹರಣೆ ಹೇಳಬೇಕಾದ್ರೆ ಬಹಳಷ್ಟು ಸಿಗ್ತಾವ. ನೀವೆಲ್ಲರೂ ಕೂಡ ಈಗಾಗಲೇ ದೀಪವನ್ನ ಯಾವಾಗ ಬೆಳಗಬೇಕಂತ ಹೇಳಿ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದೀರಿ. ಜ್ಞಾನ ಸಿಂಧು ಅಂತಕ್ಕಂಥ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾ ಇದ್ದಾರೆ, ದೀಪದಾನ ಲಕ್ಷ್ಮೀ ಸ್ಥಿರೇ ಭವೆ. ಈ ಕಾರ್ತೀಕ ಮಾಸದಲ್ಲಿ ಅವರವರ ಹೆಸರಿನಲ್ಲಿ ಮಠಗಳಲ್ಲಿ, ಮಂದಿರಗಳಲ್ಲಿ ಮತ್ತು ಅರಮನೆಯಲ್ಲಿ, ಗುರುಮನೆಯಲ್ಲಿ ದೀಪವನ್ನ ಬೆಳಗಿದ್ದೆ ಆದರೆ ಅವರ ಮನೆಯಲ್ಲಿ ಅನ್ನ ಮತ್ತು ಲಕ್ಷ್ಮಿ ಏನ್ ಮಾಡ್ತಾಳೆ ಅಂತ ಸ್ಥಿರವಾಗಿ ನಿಲ್ತಾ ಇದ್ದಾಳೆ ಅಂತಕ್ಕಂಥ ಮಾತನ್ನ ಜ್ಞಾನ ಸಿಂಧು ಅಂತಕ್ಕಂಥ ಗ್ರಂಥದಲ್ಲಿ ಏನ್ ಮಾಡ್ತಾರೆ, ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರು ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಈಶ್ವರ ಕೃಪೆಗೆ ಪಾತ್ರರಾದರು. ನಂತರ ಮಹಾಪ್ರಸಾದ ವಿತರಿಸಲಾಯಿತು. ಶಿವಯೋಗಿ ಪಾಟೀಲ್ ಯಾಪಲ್ದಿನ್ನಿ, ಉದಯ್ ಕುಮಾರ್ ಸಾಹುಕಾರ, ಗಿರಿ ಮಲ್ಲನಗೌಡ, ಕಲ್ಮಲ ಪರಪ್ಪಗೌಡ, ಕಾಡ್ಲೂರ್ ಬಸವರಾಜ್, ಹರಿಬಾಬು ಬಂಡಿ ವೀರಪ್ಪನಗೌಡ, ಮರಿಸಿದ್ದಪ್ಪ, ಸಕ್ರಿ ಬಸವರಾಜ್ ವಕೀಲರು, ನಿರ್ಮಾನ್ವಿ ಪಂಪನಗೌಡ, ಚನ್ನಬಸವ ಇಂಜಿನಿಯರ್, ನೀಲಕಂಠ ಸ್ವಾಮಿ ಗಬ್ಬೂರ್, ಶರಣಯ್ಯ ಸ್ವಾಮಿಗಳು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳೆ ಹಾನಿಯಾದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಮ್ಯಾಗ್ನೆಟ್ ಶಾಲೆ ವಿಲೀನ ಕೈಬಿಡಲು ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. 8 ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೊಳಿಸದಿದ್ದಲ್ಲಿ ಜೆಡಿಎಸ್ ಪ್ರತಿಭಟನೆ. ಸಣ್ಣ ನರಸಿಂಹ ನಾಯಕ್. ಕ್ರಿಸ್ತವರಪೇಟೆ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಗ್ನಿಗುಂಡ ಪ್ರವೇಶ, ಶಸ್ತ್ರಧಾರಣೆ. ತುಂಗಭದ್ರಾ ನೀರಾವರಿ ಇಲಾಖೆ ಕಾರ್ಮಿಕರಿಗೆ ವೇತನ ಪಾವತಿಗೆ ಆಗ್ರಹಿಸಿ ಎಐಸಿಸಿಟಿಯು ಮನವಿ. ಮತ್ತು ಈಶ್ವರ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಜರುಗಿದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.